ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮುಂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅತೀಡಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಭೀಮಸೇನ ಆಧ್ಯಾತ್ಮಿಕ ಸ್ವರೂಪ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಕೃಷ್ಣ
ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಭಗವಂತನ ನಾಮಸ್ಮರಣೆಯ ನಂತರ ಇಲ್ಲಿವರೆಗೂ ಭಗವಂತನ ಅನುಗ್ರಹಕ್ಕೆ ಬೇಕಾಗಿರತಕ್ಕಂತಹ 3 ಗುಣಗಳು: ಭಕ್ತಿ, ಜ್ಞಾನ, ವೈರಾಗ್ಯ. ಭೀಮ ಭಕ್ತಿಯ ಸಾಕ್ಷಾತ್ ತದ್ರೂಪ ಸ್ವರೂಪ. ಅವನ ಕ್ರಿಯೆಗಳಲ್ಲಿ ಭಕ್ತಿ ತುಂಬಿ ತುಂಬಿ ತುಳುಕ್ತಾ ಇದೆ. ಅವನ ಕ್ರಿಯೆಗಳಲ್ಲಿ ಪರಮಾತ್ಮ ವಿಷಯಕವಾದಂತಹ ಜ್ಞಾನ, ಜಗತ್ ವಿಷಯಕವಾದ ಧ್ಯಾನದಲ್ಲಿ ಸ್ವಲ್ಪ ಹೊತ್ತುನ ಕಡಿಮೆ ಇಲ್ಲ. ಭೀಮನ ನಿರ್ಲಿಪ್ತತೆ ಪಾಂಡವರನ್ನು 10 ಸಲ ಉಳಿಸಿದ್ದಾನೆ, ಬೇಕಾದ ಸಂಪತ್ತಿ ಕೊಟ್ಟಿದ್ದಾನೆ, ಯುದ್ಧದಲ್ಲಿ ತಾನೇ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಅದು ನನಗೆ ಸಿಂಹಾಸನ ಬೇಕು ಅಂತ ಅನ್ನಲಿಲ್ಲ. ಇದಕ್ಕಿಂತ ಹೆಚ್ಚಿನ ವೈರಾಗ್ಯ ಏನು ಬೇಕು? ಅವನು ಬೇಕು ಅಂದರೆ ವಿರೋಧ ಮಾಡುವಷ್ಟು ತ್ರಾಣ, ತಾಕತ್ತು ಯಾರ ಹತ್ರ ಇರಲಿಲ್ಲ. ಆದರೆ ಬಯಸಲಿಲ್ಲ. ಇನ್ನು ಭಗವನ್ ಪ್ರಾಪ್ತಿಗೋಸ್ಕರ ಜ್ಞಾನ, ಭಕ್ತಿ, ವೈರಾಗ್ಯದ ಜೊತೆಯಲ್ಲಿ ಬೇಕಾಗಿರ್ತಕ್ಕಂಥ ಗುಣ ಪ್ರಜ್ಞಾ. ಪ್ರಜ್ಞಾ ಅಂತ ತಿಳ್ಕೊಂಡಂತಂದರೆ ನವನವೋನ್ಮೇಷ ಶಾಲಿನಿ ಬುದ್ಧಿ ಪ್ರಜ್ಞಾ. ಸಮಯಕ್ಕೆ ಸರಿಯಾಗಿ ಉಪಾಯವನ್ನು ಹುಡುಕಿ ಅದನ್ನು ಕೃತಿಗೆ ತರುವ ಒಂದು ವಿಶಿಷ್ಟ ಸಂದರ್ಭಕ್ಕೇನೆ ಪ್ರಜ್ಞಾ ಅಂತ ತಿಳ್ಕೊಂಡು ಹೇಳಿ ಕರೀತಾರೆ. ಸಮಯಕ್ಕೆ ಸರಿಯಾಗಿ ನಮ್ಮ ವ್ಯವಹಾರ ಇರಬೇಕು. ಅದನ್ನು ಪುನಃ 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 ಪ್ರಯತ್ನ ಮಾಡಿ ನಾವು ರೂಢಿಸಿಕೊಂಡಿರಬೇಕು. ಈ ಸಂದರ್ಭದಲ್ಲೂ ಕೂಡ ನಮ್ಮಲ್ಲಿ ಕೆಲವರು ಅತಿ ಬುದ್ಧಿವಂತರಿರ್ತಾರೆ. ಇಲ್ಲ, ರೂಢಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಮ್ಮ ಕೈಯಲ್ಲಿದೆ, ಎಲ್ಲೋ ನಾವು ಅಸ್ವತಂತ್ರರು. ನಾವು ಅಸ್ವತಂತ್ರರು ನಿಜ, ಆದರೆ ಅಕರ್ಮಣ್ಯರು ಅಲ್ಲ. ಪರಮಾತ್ಮ ನಮಗೆ ಕರ್ತೃತ್ವ ಅಂತ ಶಕ್ತಿ ಕೊಟ್ಟಿದ್ದಾನೆ. ಅದನ್ನು ನಾನು ಉಪಯೋಗಿಸಬೇಕು ಅಂದರೆ ನಾನು ಸ್ವತಂತ್ರನಾಗಿ ಅಂತಲ್ಲ, ಅಧೀನನಾಗಿ ಉಪಯೋಗಿಸಲಿಕ್ಕೆ ಬರ್ತದೆ. ನಾನು ಪ್ರವೃತ್ತನಾಗಬೇಕಾಗಿದ್ದರೆ ಪರಮಾತ್ಮ ಕೊಟ್ಟ ಶಕ್ತಿಯಿಂದ ನಾನು ಪ್ರವೃತ್ತನಾದರೆ ಅಲ್ಲಿ ಸ್ವಾತಂತ್ರ್ಯ ಏನು ಬಂತು? ಪರಮಾತ್ಮನೇ ಬೇಕಾಗಿಲ್ಲ ಅಂತಂದರೆ ಸ್ವಾತಂತ್ರ್ಯ ಆಯಿತು. ಭಗವದ್ ಅಧೀನವಾದ ಕರ್ತೃತ್ವ ಪ್ರತಿಯೊಬ್ಬ ಚೇತನನಲ್ಲಿಯೂ ಇದೆ. ಅದನ್ನು ಹೇಗೆ ಉಪಯೋಗಿಸಬೇಕು, ಮಾಡಬೇಕು ಅಂತ ಬುದ್ಧಿ ದೇವರು ಕೊಟ್ಟ ಬುದ್ಧಿನೇ ಇದೆ. ಅದು ಆ ಬುದ್ಧಿಯನ್ನು ಆ ಸರಿಯಾದ ಸಮಯದಲ್ಲಿ ಅದನ್ನು ಅಭಿವ್ಯಕ್ತಗೊಳಿಸಬೇಕಾಗಿರ್ತಕ್ಕಂಥದ್ದು ಕಾರ್ಯವನ್ನು ಸಾಧಿಸತಕ್ಕಂಥ ವ್ಯಕ್ತಿಯಲ್ಲಿ ಆ ಸ್ವಭಾವ ಗುಣಧರ್ಮ ತುಂಬಿ ತುಳುಕ್ತಿರ್ತದೆ.
ನಾರದನಿಗೂ ಭಗವಂತ ಅವನು ಕೆಲಸದವಳ ಮಗನಾಗಿ ಹುಟ್ಟಿದಾಗ ಒಂದು ಕ್ಷಣ ದರ್ಶನ ಕೊಟ್ಟ. ಆದರೆ ಆಗಿನ್ನೂ ಆ ಬಾಲಕನ ಜ್ಞಾನ ಪೂರ್ತಿ ಪಕ್ವವಾಗಿರಲಿಲ್ಲ. ಅವನ ಪ್ರಜ್ಞೆ ಜಾಗೃತವಾಗಿರಲಿಲ್ಲ. ಅವನ ಭಗವತ್ ಪ್ರಜ್ಞೆ ಇನ್ನೂ ಪೂರ್ತಿ ಸ್ಥಿರವಾಗಿರಲಿಲ್ಲ. ಆಶ್ಚರ್ಯಚಕಿತನಾಗಿ ನೋಡ್ತಾ ನಿಂತ್ಕೊಂಡ್ಬಿಟ್ಟ, ಏನು ಮಾತನಾಡಲಿಲ್ಲ. ಧ್ರುವರಾಜನ ಪ್ರಜ್ಞೆಯು ಕೂಡ ಭಗವಂತನನ್ನು ನೋಡಿ ಕುಂಠಿತವಾಗಿತ್ತು. ಆದರೆ ಪರಮಾತ್ಮ ತನ್ನ ಸ್ಪರ್ಶದಿಂದ ಅವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿದ. ಆಗ ಧ್ರುವ ಪರಮಾತ್ಮನನ್ನು ಅನೇಕ ರೀತಿಯಿಂದ ಸ್ತುತಿಸ್ತಾನೆ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತ ಸಂಜೀವಯತ್ಯ ಕೆಲ ಶಕ್ತಿ ಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣ ಶ್ರವಣತ್ವಗಾದೇನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಂ. ದೇವರು ಎದುರು ನಿಂತ್ಕೊಂಡಾಗ ಏನು ಬೇಡಬೇಕು ಅಂತನ್ನೋದನ್ನು ಧ್ರುವನಿಂದ ಕಲಿಬೇಕು, ಪ್ರಹ್ಲಾದನಿಂದ ಕಲಿಬೇಕು. ಪ್ರಹ್ಲಾದ ಹೇಳ್ತಾನೆ, ತವ ದಾಸ್ಯ ಯೋಗಂ, ನಾನು ನಿಸ್ಪೃಹನಾದ ಭಕ್ತ, ನೀನು ಪಕ್ಷಪಾತ ರಹಿತನಾಗಿರ್ತಕ್ಕಂಥ ಸ್ವಾಮಿ, ನೀ ಏನು ಕೊಡ್ತಿ ಅದು ನನಗೆ ಸ್ವೀಕೃತ ಇದೆ. ಅದು ಇದು ಕೊಡು ಅಂತ ಕೇಳಲಿಲ್ಲ. ಕೇಳಿ ನಂತರ ಪಶ್ಚಾತ್ತಾಪಟ್ಟವ್ರಿಗೆ ಹಲವರು. ವಸುದೇವ ದೇವಕಿ ನಮ್ಮಲ್ಲಿ ನೀನು ಅವತರಿಸಿದರೆ ಅವತರಿಸು ಅಂತ ಹೇಳಿದರು. ಇವರೇನು ತಿಳ್ಕೊಂಡ್ರು, ಅವತರಿಸಿದ ಮೇಲೆ ನಮ್ಮ ಹತ್ರ ಬೆಳಿತಾನೆ ಅಂತ ತಿಳ್ಕೊಂಡು ಅಂತ ಹೇಳಿ. ಪರಮಾತ್ಮ ಅವತರಿಸಿದ, ಗೋಕುಲಕ್ಕೆ ಹೊರಟೋದ. ನಂದ ಯಶೋಧೆಯರು ಪೂರ್ವದಲ್ಲಿ ತಪಸ್ಸು ಮಾಡಿದಾಗ ಕೇಳಿದ್ದು ನಿನ್ನ ಬಾಲಲೀಲೆ. ಪರಮಾತ್ಮ ಅಷ್ಟೇ ಕೊಟ್ಟು ತೋರಿಸಿದ, ಮುಂದೆ ವಾಪಸ್ ಬರಲೇ ಇಲ್ಲ. ಆದ್ದರಿಂದಾಗಿ ಭಗವಂತನ ಜೊತೆಗೆ ವ್ಯವಹರಿಸಬೇಕಾದಾಗ, ಸಾಧನೆಯ ಕಾಲದಲ್ಲಿ ವ್ಯವಹರಿಸಬೇಕಾದಾಗ ಪ್ರಜ್ಞೆ ಬೇಕಾಗ್ತದೆ. ಸಮಯಕ್ಕೆ ಸರಿಯಾದ ರೀತಿಯ ವ್ಯವಹಾರ, ಇದಕ್ಕೆ ಪ್ರಜ್ಞಾ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಸಮಯಕ್ಕೆ ಸರಿಯಾದ ವ್ಯವಹಾರ ಭೀಮನಲ್ಲಿ ಹುಟ್ಟಿದಾಗಿನಿಂದ ವಾಯುದೇವರು ಕುಂತಿಗೆ ಆಶೀರ್ವಾದ ಮಾಡಿದರು. ತಕ್ಷಣ ಕುಂತಿಯ ತೊಡೆ ಮೇಲೆ ಒಬ್ಬ ಅತಿ ಸುಂದರನಾದ ಬಾಲಕ ಪ್ರತ್ಯಕ್ಷನಾದ. ಗರ್ಭ ಧರಿಸಲಿಲ್ಲ, ಮತ್ತೊಂದು ಮಾಡಲಿಲ್ಲ, ಮುಗಿದೊಂದು ಮಾಡಲಿಲ್ಲ. ದೇವತೆಗಳ ಅನುಗ್ರಹ. ಆದರೆ ಭೀಮನಿಗೆ ತೋರಿಸಬೇಕಾಗಿತ್ತು, ನಾನು ಸಾಮಾನ್ಯ ಬಾಲಕನಲ್ಲ, ನಾನು ಅಸಾಮಾನ್ಯ ಬಾಲಕ. ಪರಮಾತ್ಮನ ಪರಮಾನುಗ್ರಹದಿಂದ ನನ್ನಲ್ಲಿ ಅಸಾಮಾನ್ಯ ಬಲ ಇದೆ ಅಂತ ಅನ್ನೋದನ್ನು ಭೀಮನಿಗೆ ತೋರಿಸಬೇಕಾಗಿತ್ತು. ಅದಕ್ಕೋಸ್ಕರವೇ ಹಿಂದಿನಿಂದ ಒಂದು ಸಿಂಹ ಜೋರಾಗಿ ಸಿಂಹನಾದ ಮಾಡುವಂತೆ ಪ್ರೇರಿಸಿದ. ಯಾಕೆ ಎಲ್ಲರನ್ನು ಪ್ರೇರಿಸುವ ಪ್ರಾಣನೇ ಇವನಲ್ಲೇನು? ಪರಮಾತ್ಮನ ಅಂತರವನ್ನಧೀನನಾಗಿ ಜಗತ್ತನ್ನು ಪ್ರೇರಿಸುವ ಪ್ರಾಣ ಇವನು, ಪ್ರಾಣದೇವರು ಇವನು. ಸಿಂಹನಾದವಾಯಿತು. 9 ತಿಂಗಳು ಹೊತ್ಕೊಂಡಿದ್ರೆ ಆನಂತರ ಹುಟ್ಟಿದ ಕೂಸನ್ನು ತಿನ್ನಲು ತೊಡೆಯ ಮೇಲೆ ಕುಡಿಸ್ಕೊಂಡು ಹಾಲು ಕುಡಿಸಿದ ಅನುಭವ. ಧರ್ಮರಾಜನ ಅವತಾರ ಆದ್ಮೇಲೆ ಮುಗಿದು ಮರ್ತೋಗಿದ್ಲು. ತೊಡೆಯಲ್ಲಿ ಮಗು ಇದೆ ಅಂತನ್ನೋದನ್ನು ಕುಂತಿಗೆ ಆ ಸಂತೋಷ ಬರದಲ್ಲಿ ಎಚ್ಚರವಾಗಲಿಲ್ಲ. ಶಿವನಾದ ಸೇರಿದ ಕ್ಷಣಕ್ಕೇನೆ ಅಲ್ಲೇ ಪರ್ವತದಲ್ಲಿ ಒಂದು ದಿನ್ನೆ ಮೇಲೆ ಕೂತ್ಕೊಂಡು ಹಾಲು ಕುಡಿಸ್ತಿದ್ಲು. ದಿಗ್ಗನೆ ಎದ್ಬಿಟ್ಲು. ಕೈಯಾಗಿನ ಕೂಸು ಕೆಳಗಿನ ಶ್ರತಶೃಂಗದ ಪರ್ವತದ ಮೇಲೆ ಬಿತ್ತು. ಪರ್ವತದ ಮೇಲೆ 1000 ಫೂಟ್ ಕೆಳಗೆ. ಅಪ್ಪ ಅಮ್ಮ ಗಾಬರಿಯಾಗಿ ಓಡ್ತಾ ಕೆಳಗೆ ಬಂದು ನೋಡ್ತಾರೆ. ಶೃಂಗ ಪರ್ವತ ಶತಭಾಗವಾಗಿ 1000 ಭಾಗವಾಗಿ ಸೀಳ್ಬಿಟ್ಟಿತ್ತು.
ಅಂದಿನಿಂದಲೇ ನಾನು ಅಸಾಮಾನ್ಯ ಬಾಲಕ ಅಂತನ್ನುವ ಪ್ರಜ್ಞೆಯನ್ನು ಮೂಡಿಸಿದ ವ್ಯಕ್ತಿ ಭೀಮ. ತಾನು ಪ್ರಜ್ಞಾವಂತ ಅಷ್ಟೇ ಅಲ್ಲ, ಆ ಪ್ರಜ್ಞೆ ತಮ್ಮ ತಾಯಿ ತಂದೆಯಲ್ಲಿ ಹುಟ್ಟಿಸಿದ. ಹೀಗಾಗಿ ಕುಂತಿಗೆ ತನ್ನ ಮಗನ ಮೇಲೆ ಪೂರ್ಣ ವಿಶ್ವಾಸ. ಹದಿನಾರು 15-16 ವರ್ಷದ ಯುವಕ ಭೀಮ ತನಗಿಂತ 1.5 ವರ್ಷ ಹಿರಿಯನಾದ ಅಣ್ಣ ಧರ್ಮರಾಜ, ಆ ನಂತರ ತನಗಿಂತ ಒಂದೂವರೆ ವರ್ಷ ಅಂತರದಲ್ಲಿರುವ ತಮ್ಮಂದಿರು, ಇವರೆಲ್ಲರನ್ನ ಕರೆದುಕೊಂಡು ಹಸ್ತಿನಾವತಿಗೆ ಬಂದರು. ಬಂದ ದಿವಸವೇ ಭೀಮನಿಗೆ ಗೊತ್ತಾಯಿತು, ನಾವು ಬಂದದ್ದು ಇವರಿಗೆ ಸಮ್ಮತ ಇಲ್ಲ. ಹೀಗಾಗಿ ಪಾಂಡವರನ್ನು ಭೀಮನನ್ನು ಪೀಡಿಸಲಿಕ್ಕೆ ಚಾಲು ಮಾಡಿದರು. ಇನ್ನು ಅಣ್ಣ ತಮ್ಮಂದಿರ ರಕ್ಷಣೆ ತನ್ನದು, ತಾನು ವಾಯುದೇವರು. ಅಲ್ಲಿ ತನ್ನ ಪ್ರಜ್ಞೆಯನ್ನು ಉಪಯೋಗಿಸಿದ ಭೀಮ 2ನೇ ದಿನವೇ ಈಜುವಾಗ ಎಲ್ಲರೂ ಕೂಡ ಮೇಲೆ ಬಂದು ಅವನು ಒತ್ತಿ ಹಿಡಿದು, ಇನ್ನೊಮ್ಮೆ ನೀನು ಅಣ್ಣ ತಮ್ಮಂದಿಗೆ ತ್ರಾಸು ಕೊಡೋದಿಲ್ಲಪ್ಪ, ನಿನಗೂ ತ್ರಾಸು ಕೊಡೋದಿಲ್ಲ ಅಂತ ತಿಳ್ಕೊಂಡಂತೆ ಪ್ರತಿಜ್ಞೆ ಮಾಡಿದ ಮೇಲೆ ಅವರನ್ನು ಬಿಟ್ಟ ಭೀಮ. ಮುಂದೆ ಅರ್ಜುನ, ನಕುಲ, ಸಹದೇವ, ಧರ್ಮರಾಜನಿಗೆ ಯಾರೂ ಕೈ ಹಚ್ಚಲಿಕ್ಕೆ ಹೋಗಲಿಲ್ಲ. ನಾವು ಏನಾದರೂ ಇವರ ಕೈ ಹಚ್ಚಿದರೆ ನಮ್ಮ ಕತೆ ಮುಗೀತು ಅನ್ನೋ ಒಂದು ಪ್ರಜ್ಞೆಯನ್ನು ಮೂಡಿಸಿದ. ತಾನು ಸಕಾಲದಲ್ಲಿ ಉಪಾಯ ಮಾಡಿದ, ತನ್ನ ಪ್ರಜ್ಞೆಯನ್ನು ವ್ಯಕ್ತಪಡಿಸಿದ, ಅವರಲ್ಲಿ ತನ್ನ ಬಗ್ಗೆ ಇರುವ ಪ್ರಜ್ಞೆಯನ್ನು ಮೂಡಿಸಿದ. ಆಮೇಲೆ ದುರ್ಯೋಧನಾದಿಗಳದ್ದು ಒಂದೇ ಒಂದು ಉಪಾಯ, ಹೇಗಾದ್ರೂ ಮಾಡಿ ಭೀಮನನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡಂತೆ. ಅಲ್ಲ, ಭೀಮನಿಗೆ ಎಷ್ಟು ಅವರು ತ್ರಾಸು ಕೊಡ್ತಿದ್ರು ವಾಯುದೇವರು. ಬಡ ದುರ್ಯೋಧನ ದುಶ್ಯಾಸನ ಕೊಂದು ಮುಗಿಸ್ಬೇಕಾಗಿತ್ತಲ್ಲ. ಬರ್ತಿತ್ತು, ಆದರೆ ಭಗವಂತನ ಸಂಕಲ್ಪ ಇಷ್ಟು ಬೇಗ ಇವರು ಪಾಪದ ಕೊಡ ತುಂಬಬೇಕು. ಇವರನ್ನು ಸಾಯಿಸೋಕ್ಕಿಂತ ಮೊದಲು ಹಿಂದೂಸ್ತಾನದಲ್ಲಿರುವ ಎಲ್ಲ ಪ್ರಮುಖ ದುಷ್ಟರು ಸಾಯಬೇಕು. ಬಕನಿಂದ ಪ್ರಾರಂಭ ಮಾಡಿಕೊಂಡು ಮಧ್ಯ ಪೂರ್ಣಾಹುತಿ ಜರಾಸಂಧ, ಅಂತ್ಯ ಪೂರ್ಣಾಹುತಿ ದುರ್ಯೋಧನ. ಭೀಮನ ಕಡೆಯಿಂದ ಈ ಕೆಲಸ ಆಗಬೇಕಾಗಿದ್ದರೆ ಈಗಲೇ ಕೌರವರನ್ನು ಕೊಲ್ಲೋದ್ರಲ್ಲಿ ಅರ್ಥವಿಲ್ಲ. ಕೌರವರ ದುಷ್ಟತನ ಜಗತ್ತಿಗೆ ಗೊತ್ತಾಗಬೇಕು, ಕೌರವರ ಪಾಪದ ಜಗತ್ತಿಗೆ ಗೊತ್ತಾಗಬೇಕು ಅನ್ನೋದು ಭಗವಂತನ ಸಂಕಲ್ಪ. ಅದಕ್ಕೋಸ್ಕರವೇ ಭೀಮನನ್ನು ತಮ್ಮನನ್ನಾಗಿ ಮಾಡಿದ, ಅಣ್ಣನನ್ನಾಗಿ ಮಾಡಲಿಲ್ಲ. ಒಂದು ವೇಳೆ ಭೀಮ ಅಣ್ಣನಾಗಿದ್ದರೆ ಯಾವಾಗ ಮೊದಲೇ ಸಲ ಭೀಮನನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡಂತ ಹಾವುಗಳನ್ನು ಕಳಿಸಿದರು, ಅವತ್ತೇ ಸೇಡು ತೀರಿಸಿಕೊಂಡು ಎಲ್ಲ ದುರ್ಯೋಧನಾದಿಗಳನ್ನು ದುಶ್ಯಾಸನಾದಿಗಳನ್ನು ಮುಗಿಸಿ ಆರಾಮಾಗಿರ್ಬೋದಾಗಿತ್ತು. ಹಸ್ತನಾವತಿ ರಾಜ್ಯವನ್ನು ಆಳ್ತಾ ಮುಂದಿನ ಮಹಾಭಾರತ ಯುದ್ಧದ ಘಟನೆ ಬರ್ತಿರಲಿಲ್ಲ. ಆದರೆ ಪರಮಾತ್ಮನ ಸಂಕಲ್ಪ, ಪರಮಾತ್ಮನಲ್ಲಿರ್ತಕ್ಕಂಥ ಭಕ್ತಿ, ಪರಮಾತ್ಮನ ಅನುಗ್ರಹದಿಂದ ಭಗವಂತನ ಸಂಕಲ್ಪವನ್ನು ತಿಳಿದುಕೊಳ್ಳುವ ಪ್ರಜ್ಞೆ ಭೀಮನಲ್ಲಿ ಯಾವಾಗಲೂ ಜಾಗೃತವಾಗಿದೆ. ಯಾಂ ಯಾಂ ಪರೇಶ ಉರುದೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನೋ ತಥೈವ ರಮಾಪಿ ದೇವಿ. ಪರಮಾತ್ಮನ ಸಂಕಲ್ಪದಂತೆ ರಮಾದೇವಿ ತನ್ನ ಆಚರಣೆ ಮಾಡ್ತಾಳೆ, ಅದರಂತೆ
ವಾಯುದೇವರು ಕೂಡ, ವಾಯು ಭಾರತೀಯರು ಅದೇ ರೀತಿಯಾಗಿ ವ್ಯವಹಾರ ಮಾಡ್ತಾರೆ. ಅದಕ್ಕೆ ಧರ್ಮರಾಜನನ್ನು ಅಣ್ಣನನ್ನಾಗಿ ಮಾಡಿದ. ಆಮೇಲೆ ಭೀಮನನ್ನು ತಮ್ಮನನ್ನಾಗಿ ಮಾಡಿದ. ಮಹಾಭಾರತದಲ್ಲಿ ಯಮಧರ್ಮನ ಅವತಾರ ಹನುಮಂತನ ಕೈಯಲ್ಲಿದ್ದ ಒಬ್ಬ ಕಪಿರಾಜ. ಈಗ ಅವ ಅಣ್ಣಾದ, ಹನುಮಂತ ತಮ್ಮನಾದ. ಯಾಕೆ? ಎಂದಿಗೂ ಧರ್ಮ ಬಿಡದೇ ಇರತಕ್ಕಂಥವನು ಭೀಮಸೇನ. ಅಪ್ಪ ಇದ್ದಾಗಲಾಗಲಿ, ಅಪ್ಪ ಹೋದ ಮೇಲಾಗಲಿ ಅಣ್ಣ ಜ್ಯೇಷ್ಠ ಭ್ರಾತ ಪಿತುಸ್ಸಮಃ, ತಂದೆಯಂತೆಯೇ ಅಣ್ಣನನ್ನು ನೋಡಿಕೊಳ್ಳಬೇಕು. ಅಣ್ಣನ ಮಾತನ್ನು ಮೀರಲಿಕ್ಕಿಲ್ಲ ಅನ್ನುವ ಭ್ರಾತೃಪ್ರಜ್ಞೆಯನ್ನು ಜಗತ್ತಿನಲ್ಲಿ ಹುಟ್ಟಿಸಿದ ವ್ಯಕ್ತಿ ಭೀಮಸೇನ. ಯಾವಾಗ ಯಾವ ವ್ಯವಹಾರ ಇರಬೇಕು, ಎಲ್ಲಿ ಯಾವುದು ಯೋಗ್ಯ ವ್ಯವಹಾರ, ಇದೇ ಪ್ರಜ್ಞೆಯಲ್ಲೇ. ಇದನ್ನು ಭೀಮನಿಂದ ಕಲಿಬೇಕು. ರಾಜನೀತಿಯಲ್ಲಿ ಅದ್ಭುತವಾಗಿರ್ತಕ್ಕಂತಹ ಗತಿ ಇದ್ದ ವ್ಯಕ್ತಿ ಭೀಮಸೇನ. ಒಂದು ದಿವಸ ಧರ್ಮರಾಜ ಭೀಮಸೇನನ್ನು ಕರೆದು ಹೇಳ್ದ, ಭೀಮ, ಬೆಳಗ್ಗೆ ನಾನು ಧೃತರಾಷ್ಟ್ರನ ಹತ್ರ ಹೋಗಿದ್ದೆ. ಗೊತ್ತಿದೆ ಅಣ್ಣ, ಹೋಗಿದ್ದು ಗೊತ್ತಿದೆ. ಅಲ್ಲೊಂದು ನಿರ್ಣಯ ಆಗಿದೆ. ಹಸ್ತನಾವತಿ ಒಳಗಿದ್ದರೆ ನಮ್ಮ ದುರ್ಯೋಧನ ಜಗಳ ಆಗ್ತದೆ. ಯಾಕೆಂದರೆ ಪ್ರಜೆಗಳೆಲ್ಲರೂ ಧರ್ಮರಾಜನ ಕಡೆಗೆ. ಹೀಗಾಗಿ ದುರ್ಯೋಧನನನ್ನು ಯುವರಾಜನನ್ನಾಗಿ ಮಾಡಿ ಆಳಲಿಕ್ಕೆ ಬಿಡ್ತಿರ್ಲಿಕ್ಕೆ ಸಾಧ್ಯವಿರಲಿಲ್ಲ. ಆದ್ದರಿಂದ ದುರ್ಯೋಧನಾದಿಗಳು ಉಪಾಯ ಮಾಡಿ ಅವರನ್ನು ವಾರಣಾವತ, ಹೆಸರಿಗೆ ವಾರಣಾವತ, ಆದರೆ ಅರಗಿನ ಮನೆ, ಮೃತ್ಯುಕುಂಡ, ಪಾಂಡವರನ್ನು ಕಳಿಸ್ಬೇಕು ಅಂತೇಳಿ ಧೃತರಾಷ್ಟ್ರನ ಮನಸ್ಸನ್ನು ಒಲಿಸಿ, ಧೃತರಾಷ್ಟ್ರನಿಗೂ ಗೊತ್ತಾಯ್ತು ಪಾಂಡವರನ್ನು ಮುಗಿಸ್ಬೇಕು ಅಂತೇನೋ ಸಂಚು ನಡೆಸಿದ್ದಾರೆ ಅಂತ ಹೇಳಿ. ವಿದುರನ ಮುಖಾಂತರ ಗೊತ್ತಾಗಿತ್ತು ಇದು ಅರಗಿನ ಮನೆ ಅಂತ ಹೇಳಿ. ಆದರೆ ಪುತ್ರಮೋಹ ಬಿಡ್ಲಿಕ್ಕಾಗ್ತದೆಯಾ? ಸತ್ಯಮೋಹ, ಸುತಮೋಹ, ಜನನಿ ಜನಕರ ಮೋಹ ಬಿಡ್ಲಿಕ್ಕಾಗ್ತದ? ಆಗಲ್ಲ. ಯಾವಾಗ ಧರ್ಮರಾಜ ಹೇಳ್ದ, ಇಲ್ಲ ನಾವು ವಾರಣಾವತಕ್ಕೆ ಹೋಗ್ಬೇಕು, ಆರಾಮಾಗಿರೋಣ, ಇವ್ರು ಕೆಟಿಕೆಟಿನೇ ಇಲ್ಲ ಅಂತೇಳಿ, ಅಣ್ಣ ದುರ್ಯೋಧನಾದಿಗಳು ಸುಲಭವಾಗಿ ನಮಗೆ ಅರಮನೆ ಕಟ್ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೇನು? ನಮ್ಮನ್ನು ಹಸ್ತನಾವತಿಯಿಂದ ದೂರ ಕಳಿಸಬೇಕು ಅಂತ ಅವರ ಷಡ್ಯಂತ್ರ ಇದು. ಅಣ್ಣ ಒಪ್ಕೊಳ್ತೀಯ? ಧರ್ಮರಾಜ ಆದ ಭೀಮ ಆ ಮುದುಕನ ನಮ್ಮ ಮನಸ್ಸನ್ನು ನಯಿಸಬಾರ್ದು, ನಡೆ ಹೋಗೋಣ. ತನ್ನ ವಿರೋಧ ವ್ಯಕ್ತಪಡಿಸಿದ. ಆದರೆ ಅಣ್ಣನನ್ನು ಮೀರಿ ಹೋಗುವುದಿಲ್ಲ ಅಂತನ್ನುವ ಭ್ರಾತೃಪ್ರಜ್ಞೆಯನ್ನು ಮೆರೆದ ಭೀಮಸೇನನಟ್ಟು ಅಣ್ಣನನ್ನು ಸಹಿಸಿಕೊಂಡ ವ್ಯಕ್ತಿಗಳು ಅಣ್ಣನ ತಪ್ಪುಗಳನ್ನು ಹೆಜ್ಜೆಗೆ ಮಾಡುವ ಅಣ್ಣನ ತಪ್ಪುಗಳನ್ನು ಆಗಾಗ ಎಚ್ಚರಗೊಳಿಸುತ್ತಿದ್ದರು. ಮಾಡುವ ತಪ್ಪುಗಳನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ಅಣ್ಣನನ್ನು ಬಿಡದೇ ಇರತಕ್ಕಂಥ ವ್ಯಕ್ತಿ, ಭ್ರಾತೃಪ್ರೇಮದ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಭ್ರಾತೃಪ್ರಜ್ಞೆಯ ಒಂದು ಪ್ರತಿಮೂರ್ತಿ ಭೀಮಸೇನ. ಆಯ್ತಂತೆ. ಅದು ಮೃತ್ಯು ಅಂತ ಗೊತ್ತಿದ್ದರೂ ಕೂಡ ಸಾಯ್ಲಿಕ್ಕೆ ಯಾಕೆ ಹೊರಟ ಭೀಮ?
ಸಾಯುವ ಷಡ್ಯಂತ್ರಕ್ಕೆ ತಲೆ ಯಾಕೆ ಬಾಗ್ಯದ ಭೀಮ? ಅದಕ್ಕೆ ತಲೆ ಬಾಗಲಿಲ್ಲ. ಅವರ ನಮ್ಮನ್ನು ಕೊಲ್ಲುವ ಷಡ್ಯಂತ್ರ ಮಾಡಿದ ದುರ್ಯೋಧನಾದಿಗಳು ಮಾಡಿದ್ದಾನೆ ಜಗತ್ತಿಗೆ ಗೊತ್ತಾಗಲಿ, ನಾವು ಉಳಿಯೋಣ. ಬಂದಿದ್ದಾರೆ ಭೀಮ ವಾಯುದೇವರು. ಸುಗಂಧ ದುರ್ಗಂಧವನ್ನು ಆಗಿಂದಾಗಲೇ ಗ್ರಹಣ ಮಾಡ್ತಕ್ಕಂಥವರು. ಅಂತ ಒಂದು ವಾಸನೆ, ಒಂದು ಶ್ವಾಸ ತೆಗೆದುಕೊಂಡು ಗೊತ್ತಾಯಿತು ಆ ಅರಗಿನ ಮನ ಎಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ಸ್ಟಾರ್ಚ್, ಆನಂತರ ನರಗಳು, ಆನಂತರ ಅದರ ಜೊತೆಗೆ ಅಂಟು ಅರಗು ಮಿಶ್ರ ಮಾಡಿ ಗಟ್ಟಿ ಮಾಡಿ ಕಟ್ಟಿದ ಗೋಡೆಗಳು, ಹೆಸರಿಗೆ ಮೇಲೆ ಸುಣ್ಣ ಬಣ್ಣ. ಗೊತ್ತಾಯಿತು ಭೀಮನಿಗೆ. ನಾವು ಮಲಗಿದಾಗ ಬೆಂಕಿ ಹಚ್ತಾರೆ. ಅವನ ಕರ್ತವ್ಯ ಪ್ರಜ್ಞೆ ಜಾಗೃತವಾಯಿತು. ಪ್ರಜ್ಞಾ ಯಾವಾಗ ಯಾವ ಸಂದರ್ಭದಲ್ಲಿ ಹೇಗಿದ್ದರೆ ನಾವು ನಮ್ಮ ಉದ್ದೇಶವನ್ನು ಪೂರ್ತಿಸಿಕೊಳ್ಳಿಕ್ಕಾಗ್ತದೆ, ನಾವು ಸುರಕ್ಷಿತವಾಗಿರ್ತೇವೆ ಅಂತನ್ನುವ ಅವನ ಆತ್ಮರಕ್ಷಣೆಯ ಪ್ರಜ್ಞೆ ಜಾಗೃತವಾಯಿತು. ಬಂದಿರತಕ್ಕಂಥವನು ಪುರೋಚನ ಅಂತಿಕೊಂಡಂತನ್ನುವ ದುರ್ಯೋಧನ ಪರಮ ಮಿತ್ರ. ಅವನ ಕೆಲಸವೇನು? ರಾತ್ರಿಯ ವೇಳೆಯಲ್ಲಿ ಬೆಂಕಿ ಹಚ್ಚಬೇಕು. ಭೀಮ ಹೇಳ್ದ, ಪ್ರಾಜ್ಞನಾಮಕ ಪರಮಾತ್ಮ, ನಾನು ಕರೆಯೋರಿಗೆ ಬರಬೇಡ ಅಂತ. ಆಯ್ತಪ್ಪ ಮಗ, ಆಯ್ತಪ್ಪ ಮಗ, ಬರೋದಿಲ್ಲ. ಅಪ್ಪ ಪ್ರಾಜ್ಞನಾಮಕ ಭಗವಂತ ಅಪ್ಪ. ಮಗ ಕೇಳ್ಕೊಂಡ, ಎಲ್ಲಿಯವರೆಗೂ ನಾನೇ ಇದಕ್ಕೆ ಕಡ್ಡಿ ಕೊರೆದು ಬೆಂಕಿ ಹಚ್ತೇನೆ, ಅಲ್ಲಿವರೆಗೂ ಭಗವಂತ ನನ್ನ ಹತ್ರ ಬರಬೇಡ, ನನ್ನ ಹತ್ರ ಪ್ರಾಜ್ಞ ರೂಪವಾಗಿ ಬರಬೇಡ, ವಿಶ್ವರೂಪನಾಗೇ ಇರು. 6 ತಿಂಗಳು ಭೀಮ ಮಲಗಲಿಲ್ಲ. ಇದಕ್ಕಂತಾರೆ ಸಮಯೋಚಿತ ಪ್ರಜ್ಞಾ ಅಂತ ತಿಳ್ಕೊಂಡಂತೆ. ಹಗಲೆಲ್ಲ ನಿದ್ರೆ ಮಾಡ್ತಿದ್ದ ಪುರೋಜನ ರಾತ್ರಿ ಎಚ್ಚರ ಇರ್ತಿದ್ದ. ಕಾವಲುಗಾರನಂತೆ ಕೂತ್ಕೊಂಡು ನಾಟಕ. ಈ ಹಣಿಕಾಕಿ ನೋಡ್ಬೇಕು, ಕಂಡವ್ರು ಮಲ್ಕೊಂಡರೇನು ಅಂತೇಳಿ. ಭೀಮ ಹೀಗೆ ಎದ್ದು ನಿಂತ್ಕೊಂಡು ಕೂತ್ಕೊಂಡು ಹಿಂಗೆ ಅವನ ಕಡೆ ನೋಡ್ತಿದ್ದ. ಅರ್ಧ ತಾಸು ಅಂದ್ರೆ ಹಿಂಗೆ ನೋಡಿದ್ರೆ ಮತ್ತೆ ಭೀಮ, ಮತ್ತೆ ಹಿಂಗೆ ನೋಡಿದ್ರೆ ಮತ್ತೆ ಭೀಮ ಎಚ್ಚರಿದ್ದಾನೆ. ಅವತ್ತು ರಾತ್ರಿ ಕಳೆದು ಹೋಯ್ತು. 2 ದಿನಗಳಲ್ಲಿ ಬೆಂಕಿ ಹೆಚ್ಚುವಂತ ದುರ್ಯೋಧನನ ಆಜ್ಞೆ. 6 ತಿಂಗಳು ಭೀಮ ಅವನನ್ನು ಪೀಡಿಸಿದ್ದಾನೆ. ದುರ್ಯೋಧನ ಅವನ ಸೇವಕ, ಅವನ ಮಿತ್ರ ಆಗುವಂತೆ ನೋಡಿಕೊಂಡಿದ್ದಾನೆ. ಅದೇ ವೇಳೆಯಲ್ಲಿ ರಾತ್ರಿ ನಿದ್ದೆ ಗಟ್ಟು ಸೋತು ಬಸವಳಿದು ಆ ಪುರೋಚನ ತನ್ನ ತಾಯಿ, ತನ್ನ 5 ಜನ ತಮ್ಮಂದಿರನ್ನು ಕರೆಸಿಕೊಂಡಿದ್ದಾನೆ. ಭೀಮಸೇನ ಲೆಕ್ಕ ಹಾಕಿದ, ನಾವು ತಾಯಿ 5 ಜನ, 6 ಜನ ಪಾರಾಗಬೇಕು. ಅವನ ತಾಯಿ 5 ಮಕ್ಕಳು, 6 ಜನ ಬಂದಿದ್ದಾರೆ. ನಮ್ಮ ರಕ್ಷಣೆಗಿರ್ತಕ್ಕಂಥ ಪುರೋಚನ ಜಗತ್ತಿಗೆ ಗೊತ್ತಿದೆ. ನಾಳೆ ಅರಗಿನ ಮನೆ ಸುಟ್ಟು ಸಿಕ್ಕ ಹೆಣಗಳ ಸಂಖ್ಯೆ 7. ಓ, ಪಾಂಡವರು ಪುರೋಚನ ಸತ್ತು ಹೋದ್ರು. ಜಗತ್ತು ನಾವು ಸತ್ತರೆ ಹೇಗೆ ವ್ಯವಹಾರ ಮಾಡ್ತದೆ ಅಂತ ಅನ್ನೋದನ್ನು ನೋಡಬೇಕು. ಜನರ ವ್ಯವಹಾರವನ್ನು ಗುರುತಿಸಬೇಕು. ಆಗ ನಿಜವಾಗಿ ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿ
ರಿಟೈರ್ ಆದ, ಒಳ್ಳೆ ಸಂಬಳ ಇತ್ತು, ಗ್ರ್ಯಾಚ್ಯುಟಿ ಅದು ಎಲ್ಲ ಚೆನ್ನಾಗಿ ಬಂತು. ಅವನು ಬೇಡದ, ನನ್ನಿಂದ ನಿಮಗೆ ತ್ರಾಸಾಗ್ತಿದ್ರೆ ಮಗ ಸೊಸೆ ನೀವು ಬೇರೆ ಮನೆ ಮಾಡ್ಬೋದು ಅಂತ. ಆದರೆ ಅವರಿಗೆ ಈ ಮುದುಕನ ಹಣದ ಮೇಲೆ ಆಸೆ. ಇವರು ನನ್ನ ಜೊತೆಗೆ ಹೇಗೆ ವ್ಯವಹಾರ ಮಾಡ್ತಾರೆ ಅಂತ ಅನ್ನೋದನ್ನು ಗುರುತಿಸೋದು ಹೇಗೆ? ಅವನು ಬೇಕಂತಲೇ ತಾನು ಬಿದ್ದಂತೆ ನಾಟಕ ಮಾಡಿದ. ಹಾಸ್ಪಿಟಲ್ನಲ್ಲಿ ಅವನು ಅಡ್ಮಿಟ್ ಮಾಡಿದಾಗ ಆ ಡಾಕ್ಟರಿಗೆ ಏಕಾಂತದಲ್ಲಿ ಪ್ರಾರ್ಥನೆ ಮಾಡಿ, ನನ್ನ ಕಿವಿ ಹೋಗಿದೆ ಅಂತ ಹೇಳಿಬಿಡ್ರಿ ಅವರಿಗೆ ಅಂತ ತಿಳ್ಕೊಂಡಂತೆ, ನನ್ನ ಶ್ರವಣ ಶಕ್ತಿ ಹೋಗಿದೆ ಅಂತ ತಿಳ್ಕೊಂಡಂತೆ. ಡಾಕ್ಟರು ಆಗಲಿ ಅಂತ ತಿಳ್ಕೊಂಡಂತೇಳಿ ಅವನ ಮಕ್ಕಳಿಗೆ ಸೊಸೆಗೆ ಹೇಳ್ಬಿಟ್ರು, ಇಲ್ಲ ಆಕ್ಸಿಡೆಂಟಿಂದ ಅವನು ಕೇಳೋ ಶಕ್ತಿ ಹೊರಟೋಗಿದೆ, ಚೆನ್ನಾಗಿ ಅವನು ಪಾಲನೆ ಮಾಡಿರಿ ಅಂತ ತಿಳ್ಕೊಂಡು. 3 ತಿಂಗಳಲ್ಲಿ ಮಗನ ವ್ಯವಹಾರ ಬೇರೆ ಆಯಿತು, ಸೊಸೆ ವ್ಯವಹಾರ ಬೇರೆ ಆಯಿತು. ಸೊಸೆ ತಿಳ್ಕೊಂಡಿದ್ದು ಇವನು ಕೇಳಲಿಕ್ಕೆ ಏನು ಕೇಳೋದಿಲ್ಲ ಅಂತ ಒಂದು 7 ದಿವಸ ಪರೀಕ್ಷೆ ಮಾಡಿದರು. ಇವನು ಏನು ಕೇಳಿದ್ರು ಏನು ಕೇಳಿಲ್ಲ ಅಂತ ನಾಟಕ ಮಾಡ್ತಾ ಇದ್ದ. ಆನಂತರ ಅವನ ಎದುರಿಗೇನೆ, ಯಾವಾಗ ನಿಮ್ಮಪ್ಪ ಸಾಯ್ತಾನೆ, ಮಾಡಿ ಸಾಕಾಯಿತು, ಹೌದು ನಾನು ಹಾದಿ ನೋಡ್ಲಿಕ್ಕತ್ತೀನಿ ಅಂತ ಮಗ ಅನ್ಬೇಕು. ಇವರ ನಿಜವಾದ ಅಭಿಪ್ರಾಯ ಗೊತ್ತಾಯ್ತು, ತನ್ನ ಬಗ್ಗೆ ಇವರ ಪ್ರಜ್ಞೆ ಹೇಗಿದೆ ಅಂತ ಗೊತ್ತಾಯ್ತು. ಆನಂತರ ತನ್ನ ದುಡ್ಡೆಲ್ಲ ಸತ್ಕಾರ್ಯಕ್ಕೆ ದಾನ ಮಾಡಿ ತಾನು ಹೋಗೊಂದು ಆಶ್ರಮದಲ್ಲಿ ಇದ್ಬಿಟ್ಟ. ನನ್ನ ದುಡ್ಡಿಗೋಸ್ಕರ ಪ್ರೀತಿ ಮಾಡುವ ವ್ಯಕ್ತಿಗಳ ಸ್ವಾಭಾವಿಕ ಪ್ರೀತಿ ಏದೋ ದುಡ್ಡಿಗೂ ಪ್ರೀತಿ ಮಾಡ್ತಾರೋ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡ. ಇದೇ ರೀತಿಯಾಗಿ ಕೌರವರು ನಮ್ಮಲ್ಲಿ ಪ್ರೀತಿ ಹೇಗೆ ಕೃತ್ರಿಮ ಇತ್ತು ಜಗತ್ತಿಗೆ ತೋರಿಸಿಕೊಡ್ಬೇಕು ಅಂತೇಳಿ ಭೀಮ ತಾಯಿ ತಮ್ಮಂದರು ಬಂದಾಗ ಅವತ್ತು ಪುರೋಚನನ್ನು ಕೂಡ ಗಾಢವಾಗಿ ನಿದ್ರೆ ಮಾಡಿದ. ನಾಳಿಂದ ಡ್ಯೂಟಿ ಹಾಕಿದರೆ ಆಯಿತು, ಒಬ್ಬೊಬ್ರಿಗೆ 1 ದಿವಸ ಅಂತ. ಭೀಮ ಮಧ್ಯರಾತ್ರಿ ಅವರು ಗಾಢವಾಗಿ ಮಲಗಿದಾಗ ತಾನೇ ಹೋಗಿ ವಿದುರನ್ನು ಸೂಚಿಸಿರ್ತಕ್ಕಂಥ ಸ್ಥಳದಲ್ಲಿ ಕಾಲಿನಿಂದ ಒದ್ದರೆ ಸುರಂಗದ ಬಾಗಿಲು ತೆಗೆದುಕೊಂಡಿತು. ಕೆಳಗೆ ಮೆಟ್ಟಲು, ಹೋಗ್ಲಿಕ್ಕೆ ದಾರಿ. ಭೀಮಸೇನ ನಿದ್ದೆಯಲ್ಲಿರ್ತಕ್ಕಂಥ ಒಬ್ಬೊಬ್ಬರನ್ನು ಎತ್ತಿ ಸುರಂಗದ ಮೆಟ್ಟಲ ಮೇಲೆ ಕುಡಿಸಿದ. ಆ ನಂತರ ಹೊರಗೆ ಬಂದು ಬಾಗಿಲ ಹತ್ತಿರ ಕಡ್ಡಿ ಕೊರೆದು ಬೆಂಕಿ ಹಚ್ಚಿದ. ಬುಗ್ಗನೆ ಬೆಂಕಿ ಓಡ್ತಾ ಬಂದ ಭೀಮ ಮೆಟ್ಲಿಳಿದು ಕೆಳಗೆ ಕುಡಿಸಿರ್ತಕ್ಕಂಥ ತಾಯಿಯನ್ನು ಒಂದು ಹೆಗಲ ಮೇಲೆ, ಆ ನಂತರ ಅಣ್ಣನನ್ನು ಇನ್ನೊಂದು ಹೆಗಲ ಮೇಲೆ, ಇನ್ನೊಂದು ಕಡೆಯಲ್ಲಿ ಅರ್ಜುನ, ಇನ್ನೊಂದು ಕಡೆಯಲ್ಲಿ ನಕುಲ ಸಹದೇವರನ್ನು ಕೊಂಕುಳದಲ್ಲಿ ಕಟ್ಟಿಕೊಂಡು ಓಡ್ಲಿಕ್ಕೆ ಚಾಲು ಮಾಡಿದ. ಆ ವಾಸನೆಯು ಬರುವಷ್ಟರ ಒಳಗಾಗಿ ಸರಿಯಾದ ಸಮಯದಲ್ಲಿ ನಮ್ಮವರನ್ನು ಉಳಿಸಬೇಕು ಅಂತನ್ನೋ ಪ್ರಜ್ಞೆ, ಆತ್ಮರಕ್ಷಣೆ, ಪರರಕ್ಷಣಾ ಪ್ರಜ್ಞೆ. ಹೌದು, ಸಾಧನ ಶರೀರವನ್ನು ಹೇಗೆ ಉಳಿಸ್ಕೊಳ್ಬೇಕು ಅಂತೇಳಿ ಆತ್ಮರಕ್ಷಣಾ ಪ್ರಜ್ಞೆ ಇದ್ದರೆ ಮಾತ್ರ ನಾವು ಏನಾದರೂ ನಮ್ಮ ಸಾಧನೆಯನ್ನು ಮುಂದುವರಿಸಲಿಕ್ಕಾಗ್ತದೆ. ಇಲ್ಲದೇ ಇದ್ದರೆ 24 ತಾಸು ಪೀಡೆಯಿಂದ ಒಳಗಾಗಿ ನಮಗೆ ಸಾಧನೆ ಅವಕಾಶವೇ ಸಿಕ್ಕೋದಿಲ್ಲ. ಆ ನಂತರ ಅಲ್ಲಿಂದ ಹೊರಟು ಏಕಚಕ್ರ ನಗರಕ್ಕೆ ಬಂದಿದ್ದಾರೆ. ಅಲ್ಲಿ ಅವರಿಗೆ ಸಹಾಯಕರಾಗಿ ಬಂದಿರತಕ್ಕಂಥವರು ವೇದವ್ಯಾಸ ದೇವರು. ಯಾಕೆ? ತನ್ನ ಪರಮ ಭಕ್ತ ಯಾವನ ಹೃದಯದಲ್ಲಿ ತಾನು ಯಾವಾಗಲೂ ವಾಸ ಮಾಡಿದ್ದಾನೆ ಅಂತ ಶ್ರೀಹರಿ ವ್ಯಾಸರೂಪದಿಂದ ಬಂದು ಸ್ವಲ್ಪ ದಿವಸ ನಿಮ್ಮ ಪರಿಚಯವನ್ನು ಜಗತ್ತಿಗಾಗದಂತೆ
ವೇಷ ಮರೆಸಿಕೊಂಡು ಬ್ರಾಹ್ಮಣರಾಗಿ ಬ್ರಾಹ್ಮಣರ ಮನೆಯಲ್ಲಿ ಇದ್ದುಕೊಂಡು ಭಿಕ್ಷೆ ಬೇಡಿ ಉಪಜೀವನ ಮಾಡಿ ಮುಂದೆ ನಾನು ಸೂಚನೆ ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಹೋಗುವಾಗ ಭೀಮಸೇನಿಗೆ ಸೂಚನೆ ಮಾಡಿದ್ದಾರೆ, ಇಲ್ಲೊಂದು ನಿನ್ನ ಆಹಾರ ಇದೆ ಅಂತ ತಿಳ್ಕೊಂಡಂತೆ, ನನಗೆ ಬಲಿ ಕೊಡುವ ಒಂದು ಅವಕಾಶ ಇಲ್ಲಿದೆ ಅಂತ ತಿಳ್ಕೊಂಡಂತೆ. ಭಿಕ್ಷೆ ಬೇಡಲಿಕ್ಕೆ ಭೀಮ್ ಹೋಗಲಿಲ್ಲ, ತನ್ನ ಧರ್ಮ ಬಿಡಲಿಲ್ಲ. ಹಿಂದಿನ ಎಪಿಸೋಡ್ಗಳಲ್ಲಿ ಕೇಳಿದ್ದೀರಿ. ಮತ್ತು ತಮ್ಮಂದಿರು ಆಗ್ರಹ ಮಾಡಿದಾಗ ತಾಯಿ ಆಜ್ಞೆಯಂತೆ ದೊಡ್ಡ ಮಡಿಕೆಯನ್ನು ತೆಗೆದುಕೊಂಡು ಸಿರಿವಂತರಿರುವ ಓಣಿಗೆ ಹೋಗಿ ಹುಂಕಾರ ಮಾಡಿ ಅವರಿಂದ ಆಹಾರವನ್ನು ತೆಗೆದುಕೊಂಡು ಬಂದ ಮೇಲೆ ಮರು ದಿವಸದಿಂದ ಅಣ್ಣ ತಮ್ಮಂದಿರು, ಮಹಾರಾಯ ನೀನು ಹೋಗಬೇಡ, ನಾವು ತಂದು ಹಾಕ್ತೇವೆ, ಅದರಲ್ಲೇ ನೀವು ಊಟ ಮಾಡು ಅಂತ ಹೇಳಿದ್ದಾರೆ. ತಾಯಿಗೆ ಮಗನ ಮೇಲೆ ಭರವಸೆ, ಮಗನಿಗೆ ತಾಯಿಯ ಮಾತು ವೇದವಾಕ್ಯ ಅನ್ನುವ ಒಂದು ಮಾತೃಪಿತೃ ಪ್ರಜ್ಞೆಯ ಉದಾಹರಣೆ ಭೀಮಸೇನ. ತಾಯಿ ಹೇಳಿದ್ಲು, ನೋಡಪ್ಪ, ಬಕಾಸುರನ ಹತ್ತಿರ ಈ ಮನೆಯವರ ಸ್ಥಳದಲ್ಲಿ ನೀನು ಹೋಗಬೇಕು, ಎಲ್ಲೋ ಪೋಸ್ಟ್ ಆಫೀಸ್ ಹೋಗ್ಬೇಕು ಅಂತ ಮಾತು ಕೇಳಿದ್ರೆ ಒಳ್ಳೆಯದು, ಏನು ಬೇಡಪ್ಪ ನಮ್ಮ ಇಂಥ ವಸ್ತು ತಂದ್ಕೊಂಡು ಅಂತಂದರೆ ಮಾತು ಕೇಳಿದ್ರೆ ಒಳ್ಳೆಯದು, ನೀನು ಸಾಯ್ಲಿ ಕಳಿಸ್ತೀನೋ ಹೋಗ್ಬಾ ಅಂತ ತಿಳ್ಕೊಂಡಂತಂದರೆ ಯಾವ ಮಗ ಮಾತು ಕೇಳ್ತಾನೆ? ಬಕಾಸುರನಿಗೆ ಆಹಾರವಾಗಿ ನೀನು ಹೋಗಬೇಕು ಭೀಮ. ಆಹಾರ ಶಬ್ದಕ್ಕೆ ತಿನ್ನೋದು ಅಂತ ಆಗ್ತದೆ, ಆಹಾರ ಅಂತಕೊಂಡು ಅವನು ಎಳ್ಕೊಂಡು ಬರೋದು ಅಂತ ಆಗ್ತದೆ. ತಾಯಿಯ ಮಾತಿನಲ್ಲಿದ್ದ ಎರಡೂ ಅರ್ಥವನ್ನು ಭೀಮ ಅರ್ಥ ಮಾಡಿಕೊಂಡ. ಹೋದ, ಬಕಾಸುರನನ್ನು ಸಂಹಾರ ಮಾಡಿದ. ಯಾವ ಬಕಾಸುರ? ರಾಮಾಯಣ ಕಾಲದ ಬಕಾಸುರ ಅವನು. ಅಂಥವನನ್ನು ಸಂಹಾರ ಮಾಡಿ ಆ ಊರಿಗೆ ನಿಶ್ಚಿಂತರನ್ನಾಗಿ ಮಾಡಿ, ತಮಗೆ 4 ದಿವಸ, 1 ತಿಂಗಳಿರ್ಬೋದು, 1.5 ತಿಂಗಳಿರ್ಬೋದು, ನನಗೆ ಸರಿ ಗೊತ್ತಿಲ್ಲ, ತಮಗೆ ಭಿಕ್ಷೆಯಲ್ಲಿ ಆಹಾರ ಕೊಟ್ಟ ಆ ಜನರ ಋಣವನ್ನು ತೀರಿಸಬೇಕು ಅಂತ ತಿಳ್ಕೊಂಡಂತೇಳಿ, ಯಾರ ಋಣವನ್ನು ಸಾಲಾಗಿ ಇಟ್ಕೊಳ್ಬಾರ್ದು, ಋಣ ತೀರಿಸ್ಬಿಡ್ಬೇಕು. ಅದಕ್ಕಾಗಿ ಇನ್ನೊಂದು ಜನ್ಮ ಪಡಿಬೇಕಾದಂಥ ಪ್ರಸಂಗ ಬರ್ತದೆ, ಅಂಥ ಪ್ರಸಂಗಕ್ಕೆ ಒಳಗಾಗಬಾರದು. ಅವ್ರ ಋಣವನ್ನು ತೀರಿಸಿ ಮುಂದೆ ಹೊರಟಿದ್ದ. ಕೇವಲ ಅಲ್ಲ, ತಮ್ಮನ ಮೇಲೆಯೂ ಪ್ರೀತಿ. ಅರ್ಜುನ, ನಕುಲ, ಸಹದೇವರ ಮೇಲೆ ಬಹಳ ಪ್ರೀತಿ. ಯಾಕೆ? ಸಹೋದರನ ಮೇಲೆ ಪ್ರೀತಿಯೂ ಕೂಡ ಒಂದು ತರಹದ ಭಕ್ತಿ. ಆ ಭ್ರಾತೃ ಪ್ರಜ್ಞೆಯನ್ನ, ಅನುಜ ಪ್ರಜ್ಞೆಯನ್ನ ಜಗತ್ತಿನಲ್ಲಿ ವಿಜೃಂಭಿಸಿದ ವ್ಯಕ್ತಿ ಭೀಮಸೇನ. ತನ್ನ ಪರಾಕ್ರಮ ಆಯಿತು. ನನ್ನ ಪರಾಕ್ರಮದ ಮಧ್ಯದಲ್ಲಿ ಅರ್ಜುನನ ಪರಾಕ್ರಮ ಅದು ಮಖಾಳ ಆಗಬಾರ್ದು, ಅರ್ಜುನ ಪರಾಕ್ರಮ ಮುಚ್ಚಿ ಹೋಗಬಾರದು ಅಂಥೇಳಿ ದ್ರುಪದರಾಜ ನಗರಕ್ಕೆ ಹೋಗುವಾಗ ರಾತ್ರಿಯಲ್ಲಿ ಗಂಧರ್ವರಾಜ ಆಕ್ರಮಣ ಮಾಡಿದಾಗ ಅವನನ್ನು ಸೋಲಿಸುವ ಸಾಮರ್ಥ್ಯ ಇದ್ದರೂ ಕೂಡ ಅರ್ಜುನನನ್ನು ಮುಂದೆ ಮಾಡಿದ್ದಾನೆ. ದ್ವಂದ್ವ ಯುದ್ಧದಲ್ಲಿ ಅರ್ಜುನ ಸೋಲುವ ಪ್ರಸಂಗ ಬಂದಾಗ ಅವನಿಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಮುಂದೆ
ಅಗ್ನಿ ಅಸ್ತ್ರದ ವಿಶಿಷ್ಟತೆಯನ್ನು ನನಗೆ ಉಪದೇಶ ಮಾಡುವಂತೆ ಅಂತೇಳಿ ಗಂಧರ್ವ ಹೇಳಿದಾಗ ಭೀಮ ಅರ್ಜುನನಿಗೆ ಹೇಳ್ತಾನೆ, ಅದೃಶ್ಯ ವಿದ್ಯೆಯನ್ನು ಅವನ ಕಡೆ ತೆಗೆದುಕೋ, ಈ ವಿದ್ಯೆಯನ್ನು ಅವನು ಕೊಡು, ಮುಂದೆ ನೀನು ಉಪಯೋಗ ಬೀಳ್ತದೆ. ಆ ವಿದ್ಯೆಯನ್ನು ಅರ್ಜುನ ಸಂಪಾದನೆ ಮಾಡಿದ್ದಾನೆ. ತಮ್ಮನಿಗೆ ಅವಕಾಶ ಕೊಟ್ಟಿದ್ದಾನೆ ಕೀರ್ತಿ ಬರೋದಕ್ಕೋಸ್ಕರ. ಮುಂದೆ ದ್ರೌಪದಿ ಸ್ವಯಂವರದ ವೇಳೆಯಲ್ಲಿ ಯಾರು ಬೇಕಾದವರು ಹೇಳಬೇಕು ಅಂತಂದಾಗ ಮುಖ್ಯವಾಗಿ ದ್ರೌಪದಿಯಲ್ಲಿರುವ ಭಾರತೀಯ ಪತಿ ತಾನೇ. ಆದರೆ ಅರ್ಜುನನಿಗೊಂದು ಕೀರ್ತಿ ಸಿಗಲಿ, ತನ್ನ ತಮ್ಮನಿಗೂ ಕೀರ್ತಿ ಸಿಗಲಿ. ಭೀಮ ಬರೇ ಯುದ್ಧ ಮಾಡ್ತಾನೆ, ಹುಂಬ ಇದ್ದಾನೆ, ಭಾಳ ತಿಂತಾನೆ, ಇದನ್ನೇ ಮಕ್ಕಳಿಗೆ ಹೇಳ್ಕೊಡ್ತೇವೆ. ಆದರೆ ಭೀಮನಿಗೆ ಅಣ್ಣ ತಮ್ಮಂದಿರ ಮೇಲೆ ಏನೋ ಒಂದು ನಿರ್ವ್ಯಾಜ ಸ್ನೇಹ ಇತ್ತು. ಇದನ್ನು ನಾವು ಭಾರತದ ಉದ್ದವೂ ಕಾಣ್ತೇವೆ. ಕೆಲವು ಸಲ ಪ್ರೀತಿ ಮಾಡಿ ಹೇಳ್ತಾನೆ ಭೀಮ, ಕೆಲವು ಸಲ ಬೈದು ಹೇಳ್ತಾನೆ. ಆದರೆ ತಮ್ಮನಿಗೂ ಬುದ್ಧಿಯನ್ನು ಕೂಡ ಕಲಿಸ್ತಾನೆ, ಅಣ್ಣನಿಗೂ ಮಾರ್ಗದರ್ಶನ ಮಾಡ್ತಾನೆ, ತಾನು ಸರ್ವಜ್ಞ ಅಂತ ಅನ್ನೋದು ಅಭಿವ್ಯಕ್ತಪಡಿಸ್ತಾನೆ. ದ್ರೌಪದಿಯನ್ನು ಮುಂದೆ ಮಾಡಿದ. ಇದಕ್ಕೆ ಸಿಟ್ಟಿಗೆ ಬಂದು ಕೌರವರು ಶಲ್ಯ ಜರಾಸಂಧ ಮೊದಲೇ ಹೋಗ್ಬಿಟ್ಟಿದ್ದ. ಯಾಕೆ ಕೃಷ್ಣ ಅವನಿಗೆ ಯಾವಾಗ ಜರಾಸಂಧ ದ್ರೌಪದಿ ಸ್ವಯಂವರಕ್ಕೆ ಬಂದ ರಾತ್ರಿ ಕೃಷ್ಣ ಜರಾಸಂಧನಿಗೆ ಭೇಟಿಯಾಗಿ ಹೇಳ್ದ, ನಿನ್ನ ಕೆಲಸ ಆ ಬಿಲ್ ಎತ್ತಲಿಕ್ಕೆ ಪ್ರಯತ್ನ ಮಾಡೋದು, ಆಗಲಿ ಬಿಡಲಿ ಬಾಯಿ ಮುಚ್ಕೊಂಡು ಮುರಿ ಹೋಗ್ಬೇಕು, ಇಲ್ಲ ನನ್ನ ಯಾದವ ಸೈನ್ಯ ಸಂಪೂರ್ಣ ನನ್ನ ಜೊತೆಗಿದೆ. ಕೃಷ್ಣ ಅವನು ಮೊದಲೇ ತನ್ನ ಕಡೆಯಿಂದ ಆಗದೇ ಇದ್ದಾಗ ಅವನು ತಿರುಗಿ ತಮ್ಮೂರಿಗೆ ಹೋಗ್ಬಿಟ್ಟಿದ್ದ. ದುರ್ಯೋಧನಾದಿಗಳು ದ್ರುಪದನ ಮೇಲಿನ ಸಿಟ್ಟಿನಿಂದ ಆಕ್ರಮಣ ಮಾಡಿದಾಗ ಆಗ ಒಂದು ದೊಡ್ಡ ಗಿಡವನ್ನೇ ಎತ್ತಿ ಒಬ್ಬ ಅಸಾಮಾನ್ಯ ಬಲವುಳ್ಳವನು ಈ ಮತ್ಸ್ಯಂತ್ರವನ್ನು ಭೇದಿಸಿದ ಅಣ್ಣನು ಅಂತಿಕೊಂಡಂತೇಳಿ ಗೊತ್ತಾದ ಮೇಲೆ ಅರ್ಜುನನ ಬಾಣದ ವೇಗವನ್ನು ತಡೆಯಲಾರದೆ ಕರ್ಣ ಮೊದಲಾಗಿರ್ತಕ್ಕಂಥವ್ರು ಎಲ್ಲರೂ ಓಡಿ ಹೋಗಿದ್ದಾರೆ. ಕೊಲ್ಲಬಾರದು, ಆದರೆ ಮೃತ್ಯು ಭಯ ಹುಟ್ಟಿಸಬೇಕು. ಈ ಒಂದು ವಿಶಿಷ್ಟ ಪ್ರಜ್ಞೆ ಭೀಮನಲ್ಲಿ, ಈ ಕಲೆ ಭೀಮನಿಗೆ ಗೊತ್ತಿತ್ತು. ಇಂಥ ಭೀಮಸೇನ ಅಲ್ಲಿಯೂ ಅರ್ಜುನನಿಗೆ ಅವಕಾಶವನ್ನು ಕೊಟ್ಟ. ದ್ರೌಪದಿ 5 ಜನರ ಗಂಡಂದ್ರಾಗಬೇಕು ಅಂತಿಕೊಂಡಂತಂದಾಗ ತಾನು ನಿರ್ಲಿಪ್ತನಂತೆ ಕೂತ್ಕೊಂಡ. ಎಲ್ಲ ಡಿಸೈಡ್ ಅಣ್ಣ ತಾಯಿ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಕೊನೆಗೆ ವೇದವ್ಯಾಸರು ಬಂದು ಮಾರ್ಗದರ್ಶನ ಮಾಡ್ತಾರೆ. ವೇದವ್ಯಾಸ ದೇವರೇ ದ್ರುಪದರಾಜನಿಗೆ ತಿಳಿಸಿ ಹೇಳ್ತಾರೆ, ಪಾಂಡವರು ಮದುವೆ ಆಗ್ತಾರೆ. ಆ ನಂತರ ವಾಪಸ್ ತಿರುಗಿ ಬರ್ತಾರೆ. ಅವರಿಗೆ ಇಂದ್ರಪ್ರಸ್ಥ, ಕಾಂಡವನದ ಭಾಗದಲ್ಲಿದ್ದ ಇಂದ್ರಪ್ರಸ್ಥಕ್ಕೆ ಕಳಿಸ್ತಾರೆ. ಹೋಗೋಕ್ಕಿಂತ ಮೊದಲು ಎಲ್ಲ ದಿಕ್ಕುಗಳನ್ನು ಗೆದ್ದು ಹಸ್ತಿನಾವತಿಯ ಧೃತರಾಷ್ಟ್ರನ ಹೆಸರಿಗೆ ಧೃತರಾಷ್ಟ್ರ ತಮ್ಮದೇ ಆದ ಕೋಶವನ್ನು ಪೂರ್ತಿ ತುಂಬಿದ ಪಾಂಡವರಿಗೆ ಇನ್ನೊಂದು ರಾಜ್ಯ ಕಟ್ಟಿಕೋ ಅಂತ ತಿಳ್ಕೊಂಡಂತ ಹೇಳಿ ಧೃತರಾಷ್ಟ್ರ ಒಂದು ದಮಡಿ ಕೊಡಲಿಲ್ಲ. ಭೀಕರವಾದ ಕಾಡಿನ ಭಾಗವನ್ನು ಕೊಟ್ಟ. ಅಲ್ಲಿ ನಾಗರು ವಾಸ ಮಾಡ್ತಾ ಇದ್ರು.
ಅವ್ರ ಹುಟ್ಟಿನಿಂದ ಈ ಕುರುಕುಲದ ದ್ವೇಷಿಗಳು, ಅವರ ಕೈಯಲ್ಲಿ ಸಿಕ್ಕ ಪಾಂಡವರು ಸಾಯಲಿ ಅಂತ ತಿಳ್ಕೊಂಡಂತನ್ನೋ ಒಂದು ದುರ್ಬುದ್ಧಿ, ಪ್ಲ್ಯಾನಿಂಗ್. ಆದರೆ ಕೃಷ್ಣ ಭೀಮ ಪಾಂಡವರಿಂದ ಇರುವಾಗ ಅವ್ರಿಗೆ ಕಡಿಕೆ ಹಾಕಾಗ್ತದೆ. ಅದ್ಭುತವಾದ ಇಂದ್ರಪ್ರಸ್ಥ ರಾಜ್ಯ ಕಟ್ಟಿ ಆಯಿತು. ನಾರದರ ಸೂಚನೆ ಪ್ರಕಾರ ರಾಜಸೂಯಜ್ಞವನ್ನು ಕೂಡ ಮಾಡಿ ಆಯಿತು. ಧರ್ಮರಾಜ ನಿರಾಶನಾದಾಗ ಪರಮಾತ್ಮನನ್ನು ನಂಬಿದರೆ ಯಾವುದೂ ಅಶಕ್ಯವಲ್ಲ ಅಂತನ್ನುವ ಭಗವಂತನ ನಂಬುವಿಕೆ ಪ್ರಜ್ಞೆಯನ್ನು ಜಗತ್ತಿಗೆ ತಿಳಿಸಿಕೊಟ್ಟ ವ್ಯಕ್ತಿ ಭೀಮಸೇನ. ಅದಕ್ಕೆ ನೀವು ಪ್ರಜ್ಞಾ ಅಂತನ್ನುವುದಕ್ಕೆ ಅದರ ಸಾಕ್ಷಾತ್ ಪ್ರತಿಮೂರ್ತಿ ಭೀಮಸೇನ. ನವೋನ್ಮೇಷಶಾಲಿನಿಯಾದ ಪ್ರಸಂಗಕ್ಕೆ ಸರಿಯಾಗಿ ಉಪಯೋಗಿಸಲ್ಪಡುವ ಬುದ್ಧಿ ಸಾಧಕನ ಸಾಧನೆಯಲ್ಲಿ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತದೆ ಅಂತನ್ನೋದನ್ನು ಭೀಮನ ಜೀವನ ಚರಿತ್ರೆಯಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಭಾಗದಲ್ಲಿ ಹೆಚ್ಚಿಗೆ ಸಂಪತ್ತಿಯನ್ನು ತಂದುಕೊಟ್ಟವನು ಭೀಮ. ದಕ್ಷಿಣಿಗೆ ಹಣ ಬೇಕು ಅಂತ ತಿಳ್ಕೊಂಡಂತೇಳಿ ತಮ್ಮ ಪೂರ್ವಜರು ಹಿಮಾಲಯದಲ್ಲಿ ಬಿಟ್ಟಿರ್ತಕ್ಕಂತಹ ಮರುತ್ ರಾಜನ ಎಲ್ಲ ಸಂಪತ್ತಿಯನ್ನು ತಾನೇ ಹೋಗಿ ತೆಗೆದುಕೊಂಡು ಬಂದವನು ಭೀಮ. ಅದಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಜರಾಸಂಧನನ್ನು ದೂರೀಕರಿಸಿದವನು ಭೀಮ. ಆದರೆ ನಿರ್ಲಿಪ್ತ. ಆ ನಂತರ ಶಕುನಿಯ ಮೋಸಕ್ಕೆ ಅಣ್ಣ ಒಳಗಾದಾಗ ಒಂದೆರಡು ಸಲ ಅಣ್ಣನ ವಿರೋಧ ಮಾಡಿದ. ಅರ್ಜುನ ಬೆಂಕಿ ತಗೊಂಬಾಪ ಈ ಕೈ ಸುಟ್ಟಾಕೋಣ ಅಂತಿಕೊಂಡಂತನ್ನು ನಾನು ಮಾಡಿದ ತಪ್ಪು ಅಂತನೂ ಧರ್ಮರಾಜನಿಗೆ ತಿಳಿಸಿಕೊಟ್ಟ. ಆದರೆ ಮಾಡಿದ ಕುತಂತ್ರ. ಭೀಮ ಅರ್ಜುನ ನಕುಲ ಸಹದೇವರೇ, ಇಷ್ಟೆಲ್ಲ ನಿಮಗೆ ಎಲ್ಲ ಸೋತು ಹೋಗಿದ್ದು ತ್ರಾಸಾದದ್ದು ನಿಮ್ಮ ಅಣ್ಣನಿಂದ. ಧೃತರಾಷ್ಟ್ರ ಅಣ್ಣ ಅಲ್ಲ ಅಂತಂದ್ಬಿಡ್ರಿ. ಯಾಕಂದ್ರೆ ದುರ್ಯೋಧನ ಗೊತ್ತಿತ್ತು ಧರ್ಮರಾಜ ಬಹಳ ಸ್ವಾಭಿಮಾನಿ. ತನ್ನವರೇ ತನಗೇನಾದರೂ ಅಪಮಾನ ಮಾಡಿದ್ರೆ ಹೋಗಿ ಸುಸೈಡ್ ಮಾಡಿಕೊಳ್ಳುವಂಥ ವ್ಯಕ್ತಿ ಅವನು. ಅವನನ್ನು ಸರ್ವಂಕಷವಾಗಿ ಉಳಿಸ್ಬೇಕು. ಹೇಳಿ, ನಾನು ನಿಮ್ಮೆಲ್ಲರ ಅಣ್ಣ, ಭೀಮನ ಧರ್ಮರಾಜ ನನ್ನ ಅಣ್ಣ ಅಂಥೇಳಿ ದುರ್ಯೋಧನಾದಿಗಳಿಗೆ ಅವರ ಕುತಂತ್ರಕ್ಕೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಆ ಸಮಯದಲ್ಲಿ ತನ್ನ ಅದ್ಭುತವಾದ ಬಲವನ್ನು ಮೆರೆದ, ಬಲಪ್ರಜ್ಞೆಯನ್ನು ಮೆರೆದ ವ್ಯಕ್ತಿ ಭೀಮಸೇನ. ಸಂಕಷ್ಟವಾಗಿ ಎಂದಿಗೂ ಕೂಡ ಮನೆ ಮುರುಕತನ ಮಾಡಬಾರ್ದು, ಹಿರಿಯರಿಗೆ ಅಪಮಾನವಾಗಬಾರ್ದು. ಅವ್ರು ಬಹಳ ದೊಡ್ಡ ತಪ್ಪು ಮಾಡಿದಾಗ ಮಾತಿನಿಂದ ಸ್ವಲ್ಪ ಅವರಿಗೆ ಬೈದಂತೆ ಮಾಡಬೇಕು. ಉತ್ತಮೇ ವಚಸಾ ಶಿಕ್ಷಾ ಅಂತನ್ನೋದನ್ನು ಕಲಿಸ್ಕೊಡ್ಬೇಕು. ಆದರೆ ಅವನ ಜೊತೆ ವನವಾಸಕ್ಕೆ ಹೊರಟವನು ಭೀಮನೇ. ಬೇಕಾದ್ರೆ ನೀವು ಹೋಗಿ ನಾನು ಬರೋದಿಲ್ಲ ಅಂತ ಅನ್ಬೋದಾಗಿತ್ತು. ಆದರೆ ಅಣ್ಣನ ಮಾತಿಗೆ ವಿರುದ್ಧ ಹೋಗಬಾರ್ದು. ಇಂಥ ಸಹನೆ ನೀವು ಮಾಡ್ತೀರಾ? ನಿಮ್ಮ ಹೆಂಡತಿಯನ್ನು ಪಣಕ್ಕೆ ಇಟ್ಟ ನಿಮ್ಮ ಅಣ್ಣನನ್ನು ಕ್ಷಮಿಸ್ತೀರಾ? ಆದರೆ ಭೀಮ ಕ್ಷಮಿಸಿದ. ಯಾಕೆ? ಭಗವಂತನ ಇಚ್ಛೆ, ಭಗವಂತನ ಕಲ್ಪನೆ, ಭಗವಂತನ ಸಂಕಲ್ಪ ಅರ್ಥ ಮಾಡಿಕೊಂಡಿರುವ ಮುಖ್ಯ ಪ್ರಾಣದೇವರು ಈ ಭೀಮಸೇನ. ಆನಂತರ ವನವಾಸದಲ್ಲಿ ಅಣ್ಣನನ್ನು ಪ್ರೀತಿಸಬೇಕು, ತಮ್ಮನನ್ನು ಪ್ರೀತಿಸಬೇಕು,
ಗುರು ಹಿರಿಯರನ್ನು ಪ್ರೀತಿಸಬೇಕು. ಇವೆಲ್ಲ ಸಾಧನೆಯಲ್ಲಿ ಬರ್ತಕ್ಕಂಥ ಸಾಧನೆಗಳು. ಅದ್ರ ಜೊತೆಗೆ ಹೆಂಡತಿಯನ್ನು ಕೂಡ ಅಷ್ಟೇ ಪ್ರೀತಿಸಬೇಕು. ತನ್ನ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮಂದಿರು ತನ್ನ ಮನೆ ತನ್ನ ಹುಟ್ಟಿದ ಸ್ಥಳ ಅವರೆಲ್ಲ ಬಂಧು ಬಳಗದವರ ಸಂಪರ್ಕವನ್ನು ಬಿಟ್ಟು ಕೇವಲ ನಮ್ಮನ್ನು ನಂಬಿ ಬಂದಿರತಕ್ಕಂಥ ಹೆಂಡತಿಯ ಮನಸ್ಸನ್ನು ಸಂತೋಷಪಡಿಸೋದು ನಮ್ಮ ಕರ್ತವ್ಯ ಅಲ್ಲೇನು? ಅವಳನ್ನು ಪ್ರೀತಿಸುವುದು ಗಂಡನ ಪ್ರಜ್ಞೆ ಅಲ್ಲೇನು? ಪತಿಪ್ರಜ್ಞೆ ಆದರ್ಶ ಪತಿಪ್ರಜ್ಞೆಯನ್ನು ಅಭಿವ್ಯಕ್ತಗೊಳಿಸಿದ ವ್ಯಕ್ತಿ ಭೀಮಸೇನ. ತನ್ನ ಹೆಂಡತಿಯ ಸುಖ ದುಃಖಗಳಿಗೆ ಜೊತೆಯಾಗಿ ನಿಂತಿರ್ತಕ್ಕಂಥ ದೃಢವಾಗಿ ಕೋಟೆ ಗೋಡೆಯಾಗಿ ನಿಂತಿರ್ತಕ್ಕಂಥವನು ಭೀಮಸೇನ. ದ್ರೌಪದಿಯ ಮೇಲೆ ಆಕ್ರಮಣ ಮಾಡಿದ ಜಟಾಸುರನನ್ನು ಸಂಹಾರ ಮಾಡಿದ ವ್ಯಕ್ತಿ, ಜಯದ್ರಥನನ್ನು ಸಂಹಾರ ಮಾಡಿದ ವ್ಯಕ್ತಿ ಭೀಮಸೇನನಲ್ಲೇನು? ತನ್ನ ಹೆಂಡತಿಯನ್ನು ಸರ್ವ ವಿಧದಿಂದಲೂ ಸಂರಕ್ಷಣೆ ಮಾಡಿದ ವ್ಯಕ್ತಿ ಭೀಮ. ಭೀಮ ಯುದ್ಧ ಭೂಮಿಯಲ್ಲಿ ಅಷ್ಟು ಕಠೋರನು. ಪತಿ ಪತ್ನಿಯ ಪ್ರೇಮದ ಭೂಮಿಯಲ್ಲಿ ಅಷ್ಟೇ ಮೆದುವಾದ ಮನಸ್ಸಿರ್ತಕ್ಕಂಥ ವ್ಯಕ್ತಿ ಭೀಮಸೇನ. ಕೀಚಕನಿಂದ ಅಪಮಾನಿತಳಾಗಿ ಕೆಳಗೆ ಬಿದ್ದು ಕಾಲಿಗೆ ಗಾಯವನ್ನು ಮಾಡಿಕೊಂಡು ದಿನಾಲು ಆ ವಿರಾಟ ರಾಜನಿಗೆ ಸುದೇಕ್ಷಣಿಗೆ ಗಂಧವನ್ನು ತೆಗೆದು ಅಜ್ಞಾತವಾಸದಲ್ಲಿ ದಾಸಿಯಾಗಿ ಅಪಮಾನಿತಳಾಗಿ ರಾತ್ರಿ ತನ್ನನ್ನು ಭೇಟಿಯಾಗಲಿಕ್ಕೆ ಬಂದಾಗ ಯಾವ ದಿವಸ ಕೀಚಕನಿಂದ ಅಪಮಾನಿತಳಾದ್ಲು ಅಂದು ರಾತ್ರಿ ಧರ್ಮರಾಜನ ಹತ್ರ ಹೋಗಲಿಲ್ಲ, ಅರ್ಜುನ ಹತ್ರ ಹೋಗಲಿಲ್ಲ, ಭೀಮನ ಹತ್ರ ಹೋಗಲಿಲ್ಲ. ಅದು ಭೀಮನ ಹತ್ರ ಅಲ್ಲ, ನಕುಲ ಸಹದೇವರ ಹತ್ರ ಹೋಗಲಿಲ್ಲ, ಕೇವಲ ಭೀಮನ ಹತ್ರ ಬಂದಿದ್ದಾಳೆ. ಅವಳಿಗೆ ಗೊತ್ತು ನನ್ನನ್ನೇ ಎಲ್ಲ ರೀತಿಯಿಂದ ಸಂರಕ್ಷಣೆ ಮಾಡುವ ಸಾಮರ್ಥ್ಯವುಳ್ಳವನು ಭೀಮ ಮಾತ್ರ ಅಂತ ತಿಳ್ಕೊಳುತ್ತೆ. ಯಾಕೆಂದರೆ ಧರ್ಮ ತನ್ನ ಎದುರಿಗೇನೆ ಕೀಚಕ ಅಪಮಾನ ಮಾಡ್ತಾ ಇದ್ರು. ಸರಿ ಅಂದ್ರೆ ಇಲ್ಲೇನು ಕೆಲಸ ಇದೆ, ಹೋಗಲ್ಲ ಹೆಣ್ಮಕ್ಳು ಅಂತಃಪುರದಲ್ಲಿ ಹೋಗಿರು ಅಂತ ಹೇಳಿದ ಗಂಡವನು. ಭೀಮನ ಹತ್ರ ಬಂದು ದ್ರೌಪದಿ ತನ್ನ ಕೈ, ಭಾರತೀದೇವಿ ವ್ಯವಹಾರದಲ್ಲಿ ಮನುಷ್ಯರಂತೆ ವ್ಯವಹಾರ ಮಾಡ್ತಕ್ಕಂಥ ಮಹಾನ್ ಬಾಳು, ಗಂಧ ತೆಗೆದು ಕೈಗೆ ದಡ್ಡು ಬಿದ್ದದನ್ನು ತೋರಿಸಿದ್ದಾಳೆ. ತನಗೆ ಕೀಚಕ ಅಪಮಾನ ಮಾಡಿದ್ದನ್ನು ಹೇಳಿದ್ದಾಳೆ. ಕಾಲಿಗೆ ಗಾಯವಾದದ್ದನ್ನು ತೋರಿಸಿದ್ದಾಳೆ. ತನ್ನ ಹೆಂಡತಿಗೆ ಇಷ್ಟು ಕಷ್ಟ ಆಯಿತು ಅಂತ ತಿಳ್ಕೊಂಡಂತ ಹೇಳಿ ಮಹಾಭಾರತ ವೇದವ್ಯಾಸ ದೇವರು ಮನಸ್ಸನ್ನು ವರ್ಣನೆ ಮಾಡ್ತಾರೆ. ಅತಿ ರುರೋಧ ಭೀಮ ಅಂತ ಹೇಳ್ತಾರೆ. ಭೀಮನ ಗಡಗಳ ಹತ್ತು ಬಿಟ್ಟ. ಯಾಕೆ ದುಃಖಿತಳಾದ ಹೆಂಡತಿಗೂ ಕೂಡ ನಿನ್ನ ದುಃಖದಲ್ಲಿ ನನ್ನ ಜೊತೆಯಲ್ಲಿದ್ದೇನೆ ಅಂತ ತಿಳ್ಕೊಂಡು ಒಂದು ತೋರಿಸುವ ಪ್ರಜ್ಞೆಯನ್ನು ಭೀಮಸೇನ ಎತ್ತಿ ತೋರಿಸಿದ. ಯಾವ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ದ್ರೌಪದಿಗೆ ಸಾಂತ್ವನೆ ಮಾಡಬೇಕಾಗಿದ್ದರೆ ಹಾಗೆಲ್ಲ ಮಾಡಂಗೆಲ್ಲ ಹೋಗಿ ಸುಮ್ಮಡು ಅಂತಕೊಂಡು ಬೈದು ಎಲ್ಲ ಅಲ್ಲ. ನಿನ್ನ ಜೊತೆಗೆ ನಾನಿದ್ದೇನೆ, ನಿನ್ನ ಸುಖ ದುಃಖದಲ್ಲಿ ನಾನು ಜೊತೆಯಲ್ಲಿದ್ದೇನೆ. ಎಂದಿಗೂ ಹುಟ್ಟಿದಾಗಿನಿಂದ ತಾನು ಆ ಮಹಾಪ್ರಸ್ಥಾನಕ್ಕೆ ಹೋಗುವವರಿಗೂ ಎಂದಿಗೂ ಕಣ್ಣೀರು ತರದ ಭೀಮಸೇನ ಇವತ್ತು ದ್ರೌಪದಿಯ ದುಃಖವನ್ನು ನೋಡಿ ಗಳಗಳತ್ತಿದ್ದಾನೆ. ಸ್ವಲ್ಪ ಹೊತ್ತಿನ ಮೇಲೆ ಸಾವರಿಸಿಕೊಂಡು ಹೇಳ್ತಾನೆ, ನಾಳೆ ಸಾಯಂಕಾಲವನ್ನು ಕರೆ ಮುಗಿಸ್ತೇನೆ, ಮುಂದೆ ಪರಿಣಾಮ ಏನಾಗ್ತಾ ಆಗಲಿ. ಯಾಕೆ? ಮುಖ್ಯವಾಗಿ ತಮ್ಮನ್ನು ಮರೆಸಿಕೊಂಡಿದ್ದರು.
ನಾಳೆ ನಾನು ಭೀಮನ್ ಜಗತ್ತಿಗೆ ಗೊತ್ತಾದರೆ ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಹೆಂಡತಿಗೆ ಪೀಡೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಖಲಾಸ್ ಮುಗಬೇಕು. ಆ ದುಷ್ಟ ಇನ್ನು ಮೇಲೆ ಬೇರೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿರಬಾರ್ದು. ಕ್ಷತ್ರಿಯರಿಗೆ ಇದು ಧರ್ಮ. ದುಷ್ಟರನ್ನು ಆಗಿಂದಾಗಲೇ ಶಿಕ್ಷಿಸಬೇಕು ಅಂತ ಒಂದು ಧರ್ಮ. ಬ್ರಾಹ್ಮಣರು ಇಂತಹ ಪ್ರಸಂಗ ಬಂದಿದ್ದರೆ ಪರಮಾತ್ಮನಿಗೆ ಶರಣ ಹೋಗ್ತಾರೆ. ಯಾಕೆ ಅವರಿಗೆ ಹೊಡೆದಾಟ ಬಡದಾಟ ಪರ್ಮಿಷನ್ ಇಲ್ಲ? ಕೌರವರಿಗಿದೆ. ಇಂಥ ಹೆಂಗರಳು ಇದ್ದ ಅಷ್ಟು ಕೋಮಲ ಮನಸ್ಸಿನ ಭೀಮ ಯುದ್ಧ ಭೂಮಿಯಲ್ಲಿ ಮಾತ್ರ ಮಹಾಭೀಕರನಾಗಿರ್ತಕ್ಕಂಥ ವ್ಯಕ್ತಿ. ಮತ್ತೊಬ್ಬ ನರಸಿಂಹದೇವರ ಅನುಗ್ರಹದಿಂದ ನರಸಿಂಹದೇವರಂತೆ ಬಿಂಬನಂತೆ ಪ್ರತಿಬಿಂಬನ ರೂಪದಲ್ಲಿರ್ತಕ್ಕಂಥ ಮಹಾಭೀಕರ ವ್ಯಕ್ತಿ ಭೀಮ ಕೀಚಕನನ್ನು ಸಂಹರಿಸಿದ. ಕೌರವರು ರಾಜ್ಯವನ್ನು ಕೊಡದೇ ಇದ್ದರೆ ಯುದ್ಧ ಮಾಡಬೇಕು, ಸಂಧಿ ಮಾಡಿಕೊಳ್ಬೇಕು ಅನ್ನೋ ವಿಷಯದಲ್ಲಿ ಶಾಂತಿಪ್ರಿಯನಾಗಿ ತನ್ನ ಶಾಂತಿಪ್ರಿಯತೆಯನ್ನು ಮೆರೆದಿರ್ತಕ್ಕಂಥ ವ್ಯಕ್ತಿ ಭೀಮಸೇನ. ಇಲ್ಲ ದುರ್ಯೋಧನ ಸಿಟ್ಟಿನ ಮನುಷ್ಯ, ಕೃಷ್ಣ ಒಮ್ಮೆಲೆ ಕಠೋರವಾಗಿ ವ್ಯವಹರಿಸಬೇಡ, ಒಳ್ಳೆ ಮಾತಿನಿಂದ ತಿಳಿಸು ಅಂತ ಹೇಳಿದವನು ಭೀಮ. ತತ್ವಜ್ಞಾನದ ವಿಷಯದಲ್ಲಿ ನಿರ್ಣಾಯಕವಾದ ಬುದ್ಧಿಯುಳ್ಳ ಭೀಮ. ಪುರುಷಾರ್ಥಗಳಲ್ಲಿ ಕಾಮ ಪುರುಷಾರ್ಥ ಶ್ರೇಷ್ಠ. ಸತ್ಕಾಮನೆ ಇದ್ದರೆ ಶ್ರವಣ ಮನನ ಮಾಡಬೇಕು ಅಂತ ಮನಸ್ಸು ಹುಟ್ಟುತ್ತದೆ. ಸತ್ಕಾಮನೆ ಇದ್ದರೆ ಭಗವಂತನಲ್ಲಿ ಭಕ್ತಿ ಬರುತ್ತದೆ. ಸತ್ಕಾಮನೆ ಇದ್ದರೆ ನಾವು ಭಗವಂತನನ್ನು ಎಲ್ಲ ರೀತಿಯಿಂದಲೂ ಆರಾಧಿಸುತ್ತೇವೆ. ಕಾಮವೇ ಸತ್ತು ಹೋದರೆ, ಇಚ್ಛೆಯೇ ಸತ್ತು ಹೋದರೆ ಭಗವಂತನ ಪಡೆಯಬೇಕು ಅಂತ ಇಚ್ಛೆಯೂ ಕೂಡ ಹೊರಟೋಗ್ತದೆ ಅಂತನ್ನೋ ಪ್ರಾಕ್ಟಿಕಲ್ ಪ್ರಜ್ಞೆಯನ್ನು ಜಗತ್ತಿಗೆ ತಿಳಿಸಿಕೊಟ್ಟಿರ್ತಕ್ಕಂತಹ ಮಹಾನುಭಾವ ಭೀಮಸೇನ. ಯುದ್ಧ ಭೂಮಿಯಲ್ಲಿ ಕೊನೆಯವರೆಗೂ ಸ್ವಲ್ಪವೂ ಅಲುಗಾಡದ ಸ್ತಂಭನಾಗಿ ಗಟ್ಟಿಯಾಗಿ ನಿಂತುಕೊಂಡಿರ್ತಕ್ಕಂಥ ವ್ಯಕ್ತಿ ಭೀಮಸೇನ. ಇಂಥ ಭೀಮ ಪ್ರಜ್ಞಾ ಅನ್ನುವ ಭಕ್ತಿಯ 10 ಸಾಧನಗಳು ಅಥವಾ ಭೀಮಸೇನನ ಸ್ವರೂಪವನ್ನು ತಿಳಿಸುವ 10 ಗುಣಗಳು. ಈ 10 ಗುಣಗಳೇ ಭಗವಂತ ಅನುಗ್ರಹಕ್ಕೆ ಕಾರಣವಾಗಿ ಮೋಕ್ಷಕ್ಕೆ ಕಾರಣವಾಗ್ತದೆ. ಅಂಥ ಪ್ರಜ್ಞೆಯ ಪ್ರತಿಮೂರ್ತಿ ಭೀಮಸೇನ. ಇನ್ನು ಪ್ರಜ್ಞಾ ಇದಕ್ಕೆ ಇಂಗ್ಲಿಷ್ನಲ್ಲಿ ಶಬ್ದ ಇದೆಯಲ್ಲ ನನಗೆ ಗೊತ್ತಿಲ್ಲ. ಆದರೆ ಸಮಯಾನುಸಾರವಾಗಿರ್ತಕ್ಕಂಥ ಬುದ್ಧಿ ಪ್ರಜ್ಞಾಂತಿ ಗುಣಂತನ್ನು ವಿವರಣೆ ಮಹಾಭಾರತಲ್ಲೇ ಬಂದಿದೆ. ಅದರ ಪ್ರತಿಮೂರ್ತಿ ನಮ್ಮ ಭೀಮಸೇನ. ಭಕ್ತಿಯ ಪ್ರತಿಮೂರ್ತಿ ಅಥವಾ ಭಕ್ತಿಯೇ ಮೂರ್ತಿಮಂತನಾಗಿರುವವನು, ಜ್ಞಾನವೇ ಮೂರ್ತಿಮಂತನಾಗಿರುವವನು, ವೈರಾಗ್ಯವೇ ಮೂರ್ತಿಮಂತನಾಗಿರುವವನು, ಅದರಂತೆ ಪ್ರಜ್ಞೆಯ ಮೂರ್ತಿಮಂತನಾಗಿರ್ತಕ್ಕಂಥ ವ್ಯಕ್ತಿ ಭೀಮಸೇನ. ಇನ್ನು ಭೀಮನ ಉಳಿದ ರೂಪಗಳ ಚಿಂತನೆಯನ್ನು ಕ್ರಮವಾಗಿ ನಾಳಿನಿಂದ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯ
ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣ